ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಸೇಮಿಯಾ ಹಾಲಿನ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಬಾಣಲಿ ತೊಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹೊತ್ತಿಸ್ಕೊಂಡು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಎರಡನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಇದು ನೀಟಾಗಿ ಸಣ್ಣ ಉರಿಯಲ್ಲೇ ಫ್ರೈ ಆದಮೇಲೆ ಎಲ್ಲ ತೆಗೆದು ನಾವು ಒಂದು ಬಟ್ಲಲ್ಲಿ ಸೈಡ್ಗೆ ಎತ್ತಿಟ್ಕೋಬೇಕಾಗತ್ತೆ. ನೋಡಿ ಕಲರ್ ಈ ಥರ ಬಂದಿದೆ. ಈಗ ಇದನ್ನೆಲ್ಲ ನೀಟಾಗಿ ತೆಗೆದು ನಾವು ಒಂದು ಬಟ್ಲಿಗೆ ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ನಾನೀಗ 1 ಕಪ್ಪು ಸೇಮಿಯಾ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಸೇಮಿಯಾ ಹಾಕ್ಕೊಂಡು ಇದೇ ತುಪ್ಪದಲ್ಲಿ ಸಣ್ಣ ಉರಿಯಲ್ಲೇ ನಾವು ಹುರ್ಕೋಬೇಕಾಗತ್ತೆ. ಇದನ್ನು ಹೈ ಫ್ಲೇಮೆಲ್ಲ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರ್ಕೋಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡ್ರೆ ನಾವು ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಲೋ ಫ್ಲೇಮಲ್ಲೇ ಈ ಥರ ಕಲರ್ ಬರೋ ಥರ ಹುರಿದು ಸೈಡ್ಗೆ ಇಟ್ಕೋಬೇಕು. ನಾನು ಇನ್ನೊಂದು ಕಡಾಯಿ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು 1 ಕಪ್ಪು ಸೇಮಿಯಾಗೆ 1 ಕಪ್ಪು ಬೆಲ್ಲ ತಗೊಂಡು ಒಂದು ಅರ್ಧ ಲೀಟ್ರಿಗೆ ಅರ್ಧ ಲೀಟ್ರ್ ನೀರಿಗೆ ಬೆಲ್ಲ ಹಾಕಿ ಕುದಿಸಿ ಸೈಡ್ಗೆ ಇಟ್ಕೊಂಡಿರೋ ನೀರನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಬೆಲ್ಲದ ನೀರನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ತುಪ್ಪ ಬೆಲ್ಲದ ನೀರು ಒಂದು ಕುದಿ ಬರೋ ಥರ ಕುದಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ನೀರು ಅಂತ. ನಿಮಗೆ ಎಷ್ಟು ಬೇಕು ಬೆಲ್ಲ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನಾನು 1 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸಿಹಿ ಬೇಕು ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು. ನಾವು ಈಗ ಸೇಮಿಯಾ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೀರು ಚೆನ್ನಾಗಿ ಕುದಿ ಬಂದಿದೆ. ಸೇಮಿಯಾ ಹಾಕ್ಕೊಂಡು ನೋಡಿ ಕಲಿಸ್ಕೊತಾ ಇದ್ದೀವಿ. ಇದು ಗಂಟಿಲ್ದಿರ ಚೆನ್ನಾಗಿ ಕಲಿಸ್ಕೋಬೇಕು. ಸೇಮಿಯಾನ ಒಂದು 14 ಬರೋ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಸೇಮಿಯಾ ನೋಡಿ ಎಷ್ಟು ಚೆನ್ನಾಗಿ ಒಂದು 14 ಬಂದಿದೆ ಅಂತ. ಸೇಮಿಯಾ ಅಷ್ಟು ನೀರು ಇಲ್ಲ, ಅಷ್ಟು ಗಟ್ಟಿ ಇಲ್ಲ, ಆ ಥರ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನಾವು ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಟು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಕುದಿಸ್ಕೋಬೇಕಷ್ಟೆ. ಜಾಸ್ತಿ ಟೈಮೆಲ್ಲ ನಾವು ಕುದಿಸ್ಕೋಬಾರ್ದು. ಈಗ ಲಿಡ್ಡು ಕ್ಲೋಸ್ ಮಾಡಿ ಅದನ್ನೊಂದ್ಸಲಿ ನಾವು ಕಲಿಸ್ಕೊಡ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ನೀರೂ ಇಲ್ಲ, ತೆಳುವೂ ಇಲ್ಲ, ಮೀಡಿಯಮ್ ಆಗಿದೆ ನೋಡಿ. ಈಗ ಬೆಲ್ಲ ತುಪ್ಪದಲ್ಲಿ ಬೆಂದಿರೋ ಸೇಮಿಯಾ ಅರ್ಧ ಮಾತ್ರ ಬೇಯಬೇಕಷ್ಟೇ. ನಾವು ಜಾಸ್ತಿ ಟೈಮ್ ಏನಾದರೂ ಇದನ್ನು ಬೇಯಕ್ಕೆ ಬಿಟ್ಟರೆ ತುಂಬ ನುಣ್ಣಕ್ಕಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಸೇಮಿಯಾನ ಅರ್ಧ ಮಾತ್ರ ಬೇಯೋ ಥರ ಬಿಡಬೇಕು. ಅರ್ಧ ಬೆಂದಿದ ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೇಕು. ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಕಲಿಸ್ಕೊಡ್ಬೇಕಾಗತ್ತೆ. ಸ್ವಲ್ಪ ನೀಟಾಗಿ ಕಲಿಸ್ಕೊಟ್ಟಿದ್ದಾದಮೇಲೆ ನಾನು ಹಾಲನ್ನು ಕುದಿಸಿ ಸೈಡ್ಗೆ ಇಟ್ಕೊಂಡಿರೋ ಹಾಲು, ನಾನು 1 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. 1 ಕಪ್ ಹಾಲು ತೊಗೊಂಡು ಹಾಕ್ಕೊತಾ ಇದ್ದೀನಿ. ಈಗ ನಿಮಗೆ ಹಾಲು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇನ್ನು ತೆಳುವಾಗಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ನನಗೆ ಮೀಡಿಯಮ್ ಆಗಿರಬೇಕು, ಅದಕ್ಕೆ ಹಾಲು 1 ಲೋಟ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಹಾಲಲ್ಲಿನೂ ನಾವು ಒಂದು 2 ನಿಮಿಷದಷ್ಟು ಬೇಯಿಸ್ಬೇಕಾಗತ್ತೆ. ಚೆನ್ನಾಗಿ ಹಾಲಲ್ಲಿನೂ ಕುದಿ ಬರಬೇಕದು. ಬೆಲ್ಲ ಹಾಲು ಎರಡರಲ್ಲೂ ಸೇಮಿಯಾ ಕುದಿ ಬಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಅಂತ. ಈ ಥರ ಕುದಿ ಬರಬೇಕಾಗತ್ತೆ ಹಾಲಲ್ಲಿ. ಈ ಥರ ಕುದಿ ಎಲ್ಲ ಬಂದಿದ್ದಾದಮೇಲೆ ನಾವು ಇನ್ನೊಂದ್ಸಲಿ ಅದನ್ನು ಚೆನ್ನಾಗಿ ಕಲಿಸ್ಕೊಡ್ಬೇಕಾಗತ್ತೆ. ನೀಟಾಗಿ ಅದೆಲ್ಲ ಕಲಸಿದ್ದಾದಮೇಲೆ ನಾನು ಏಲಕ್ಕಿ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ.
ಕುಟ್ಟಿ ಇಟ್ಕೊಂಡಿರೋ ಪೌಡ್ರು ಹಾಕಿ ಚೆನ್ನಾಗಿ ಗಂಟಿಲ್ದಿರ ಅದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಈಗ ಮೀಡಿಯಮ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಾಯಸ. ಅಷ್ಟು ನೀರು ಇರಬಾರ್ದು, ಅಷ್ಟು ತೆಳುವಾಗಿಯೂ ಇರಬಾರ್ದು ಪಾಯಸ. ಆ ಥರ ಇದ್ದಾಗಲೇ ನಮಗೆ ಚೆನ್ನಾಗಿರುತ್ತೆ ರುಚಿಯಾಗಿ ಪಾಯಸ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟು ತೆಳು ಇಲ್ಲ, ಅಷ್ಟು ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿದೆ. ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.